ಓಕೆ, ಇನ್ನು ದಶವಾರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ. ದಶವಾರ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮನೆಯಿಂದ ತೋಟದವರೆಗೂ ಕೂಡ ಅಂತಿಮ ಯಾತ್ರೆ ನಡೆಯುತ್ತೆ ಪಲ್ಲಕ್ಕಿಯಲ್ಲಿ. ಮನೆ ಅಂತ್ಯಕ್ರಿಯೆ ಸ್ಥಳದಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಅಂತ್ಯಕ್ರಿಯೆಗೆ DCM DKಶಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗಿದೆ. ಸದ್ಯಕ್ಕೆ ಇನ್ನೂ ಪಾರ್ಥಿವ ಶರೀರ ಮಲ್ಲೇಶ್ವರದ ಅವರ ನಿವಾಸದಲ್ಲೇ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿಂದ ಅಂತಿಮ ಯಾತ್ರೆ ಹೊರಡುತ್ತೆ. ಆರಂಭದಲ್ಲಿ ಇಲ್ಲೇ ಮಾಡಬೇಕು ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದಿತ್ತು, ಹೆಗಡೆ ನಗರದ ಫಾರ್ಮ್ ಹೌಸ್ನಲ್ಲಿ. ಬಟ್ ಅಲ್ಲಿ ಈಗ ತುಂಬ ಅಪಾರ್ಟ್ಮೆಂಟ್ಗಳೆಲ್ಲ ಆಗೋಗಿದೆ. ತುಂಬ ಜಾಗ ಪ್ರಾಬ್ಲಮ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತ ಕಾರಣಕ್ಕೋಸ್ಕರ ಅವರ ಅಂತ್ಯಕ್ರಿಯೆಯನ್ನು ಅವರ ತಾಯಿಯವರು ದಶವಾರದಲ್ಲಿ ಮಾಡುವಂತಹ ತೀರ್ಮಾನಕ್ಕೆ ಈಗಾಗಲೇ ಅವರು ಬಂದಿದ್ದಾರೆ. ಸೊ ಮನೆ ಅಂತ್ಯಕ್ರಿಯೆ ನಡೀತಕ್ಕಂಥ ಸ್ಥಳ ದಶವಾರದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕೊನೆಯ ಹಂತದ ಸಿದ್ಧತೆಗಳು ನಡೀತಾ ಇದೆ. ಇಲ್ಲಿಂದ ದಶವಾರ ತಲುಪೋದಕ್ಕೆ 3 ಗಂಟೆಗಳಾದರೂ ಕನಿಷ್ಠ ಅಂತಂದರೆ ಬೇಕಾಗುತ್ತೆ. ಕನಿಷ್ಠ 3 ಗಂಟೆಗಳಾದರೂ ಬೇಕಾಗುತ್ತೆ. ನಟಿ ಸರೋಜಾದೇವಿಯವರ ಅಂತ್ಯಕ್ರಿಯೆಗೆ ಅವರ ಹುಟ್ಟೂರು ದಶವಾರ ಗ್ರಾಮದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸದ್ಯ ಸರೋಜಾದೇವಿಯವರ ಆಪ್ತ ಕೃಷ್ಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರನ್ನ ಮಾತನಾಡಿಸೋಣ. ಸರ್, ಅಂತಿಮ ಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಿ, ಯಾವೆಲ್ಲ ಸಂಪ್ರದಾಯದಂತೆ ಮಾಡ್ಕೊಳ್ತಾ ಇದ್ದೀರಿ, ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಅಂತಿಮ ಮಾಡಬೇಕು ಅಂದ್ಬಿಟ್ಟು ಅದೇ ಅವ್ರ ಮನೆಯಿಂದ ತಗೊಂಡ್ಬಂದು ಅವರ ತೋಟ ಅದೇ ಚನ್ನಪಟ್ಟಣಕ್ಕೆ ಹೋಗೋ ರೋಡ್ನಲ್ಲಿ ಪಕ್ಕದಲ್ಲೇ ಆ ಎಮ್ಮನ್ನು ಸಂತೋಷ ಹೋಗಿ ಅವ್ರ ತಾಯಿ ಪಕ್ಕ ನಾವು ಗುಣಿ ತೆಗೆದು ದಫನ್ ಮಾಡ್ತೀವಿ. ಅವರು ಹೇಳಿದ್ರು ಸರ್, ನಮ್ಮನ್ನ ಮಣ್ಣು ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸರ್? ಅವ್ರು ಹೇಳಿದರು ಮಣ್ಣು ಮಾಡಬೇಕು ಅಂತ ಹೇಳಿದರು ಅವರು. ನನ್ನ ನಿಂತ್ಕೊಂಡು ಸಂತೋಷ ಹೋಗಿ ಮಣ್ಣು ಮಾಡಿಯಪ್ಪ, ನಾನು ಸತ್ತೋದ ಕಾಲಕ್ಕೆ ಮಾಡಿ ಅಂತ ಹೇಳಿದರು. ಇದು ಅವ್ರದ್ದೇನ ತೋಟ ಸರ್? ಎಷ್ಟಿದೆ ತೋಟ ಇದು? ಇಲ್ಲಿ ಯಾರ್ದು? 1 ಎಕರೆ ಆ ಎಮ್ಮಂದು, ಇನ್ನೂ 2 ಎಕರೆ ಪಕ್ಕದಲ್ಲದೆ. ಈ 1 ಎಕರೆ ತೋಟದಲ್ಲಿ ಅವ್ರ ತಾಯಿ ಪಕ್ಕ ಸಮಾಧಿ ಪಕ್ಕ ಅವಳನ್ನೂ ಅಲ್ಲಿ ಉಂಟು. ಎಷ್ಟೊತ್ತಿಗೆ ಬರುತ್ತೆ? ಮನೆ ಹತ್ರ ತಗೊಂಡೋಗಿ ಅಲ್ಲೇನಾರು ಪೂಜೆ ಗೀಜೆ ಮಾಡ್ತೀರಾ ಹೇಗೆ? 10 ಗಂಟೆಗೆ ಬರ್ತದೆ ಸರ್. 10 ಗಂಟೆ ಅಂತ ಹೇಳೋರೆ. ಒಂದು 10 ನಿಮಿಷ ಹೆಚ್ಚು ಕಮ್ಮಿ 10 ಗಂಟೆಗೆ ಬಂದು ಅಲ್ಲೊಂದು 10 ನಿಮಿಷ ಪೂಜೆ ಮಾಡಿಕೊಂಡು ತಂದು ತೋಟಕ್ಕೆ ಮಾಡ್ತೀವಿ. ಏನು ಮೆರವಣಿಗೆ? ಮೆರವಣಿಗೆ ಅಲ್ಲಿಂದ ಮನೆಯಿಂದ ಇಲ್ಲಿ ಗಂಟ ಮೆರವಣಿಗೆ. ಪಲ್ಲಕ್ಕಿ ಬೆಂಗಳೂರಿಂದ ಏನೋ ಪಲ್ಲಕ್ಕಿ ಮಾಡಿದಾರಂತೆ. ಪಲ್ಲಕ್ಕಿ. ಸೊ ಇದು ಅವರ ತೋಟವನ್ನು ನೋಡ್ಕೊಳ್ತಾ ಇರ್ತಕ್ಕಂಥವ್ರು. ಅಲ್ಲಿ ತಯಾರಿಗಳ ಬಗ್ಗೆ ಎಲ್ಲ ಕೊಟ್ಟ ಮಾಹಿತಿ. ಬಟ್ ಅವರಿಗೆ ಮಾಹಿತಿ 10 ಗಂಟೆ ಅಂತ ಹೇಳ್ತಾ ಇದ್ರು. ಬಟ್ 10 ಗಂಟೆ 11 ಗಂಟೆ ಆದರೂ ಕೂಡ ಇಲ್ಲಿಂದ ಇನ್ನೂ ಹೊರಟಿಲ್ಲ. ಮಧ್ಯಾಹ್ನ ಆಗುತ್ತೆ, ಮಧ್ಯಾಹ್ನ 2 ಗಂಟೆ ತನಕ ಆಗುತ್ತೆ. ಅಲ್ಲಿ ತನಕ ಏನೇನು ಅಂತಿಮ ಹಂತದ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ ಅಲ್ಲಿ ಮಾಡ್ಕೋತಾ ಇದ್ದಾರೆ. ಬಂದಂತಹ ಗಣ್ಯರಿಗೆ ಕೂರೋದಕ್ಕೆ ವ್ಯವಸ್ಥೆ, ಶಾಮಿಯಾನದ ವ್ಯವಸ್ಥೆ ಎಲ್ಲವೂ ಕೂಡ ಸಿದ್ಧವಾಗಿದೆ. ಬೆಳಗ್ಗೆಯಿಂದನೂ ಕೂಡ ಕೆಲವು ಚಿತ್ರರಂಗದ ಗಣ್ಯರು ಯಾರ್ಯಾರು ನಿನ್ನೆ ಅಂತಿಮ ದರ್ಶನ ಪಡೆಯೋಕ್ಕಾಗಿರಲಿಲ್ಲ ಅವರೆಲ್ಲರೂ ಕೂಡ ಇವತ್ತು ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಮತ್ತು ರಾಮನಗರ ಜಿಲ್ಲಾಡಳಿತ ಸಕಲ ಸರ್ಕಾರಿ ಗೌರವಗಳನ್ನು ಕೊಡೋದಕ್ಕೆ ಕೂಡ ಈಗ ತಯಾರಿಯನ್ನು ಮಾಡಿಕೊಂಡಿದೆ. ಏಕೆಂದರೆ ಸಹಜವಾಗಿ ಅದಕ್ಕೆ ಅರ್ಹ ವ್ಯಕ್ತಿ ಬಿ ಸರೋಜಾದೇವಿ ಸರ್ಕಾರಿ ಗೌರವವನ್ನು ಪಡೆಯೋದಕ್ಕೆ. ಏಕೆಂದರೆ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳನ್ನು ಪಡೆದಂಥ ಒಂದು ದೊಡ್ಡ ಸಾಧನೆ, ಸಮಾಜ ಸೇವೆ ಇವೆಲ್ಲವನ್ನು ಮಾಡಿರ್ತಕ್ಕಂಥ ಮೇರು ನಟಿಗೆ ಕೊನೆಯದಾಗಿ ಒಂದು ಗೌರವಯುತವಾದಂತಹ ಬೀಳ್ಕೊಡುಗೆಯನ್ನು ಕೊಡಲೇಬೇಕು. ಹಾಗಾಗಿಯೇ ಈ ತೀರ್ಮಾನ.